ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಜುಲೈ ಮಂತ್ನ ಲವ್ ಲೈಫ್ ರೀಡಿಂಗ್ ಮತ್ತು ಜನರಲ್ ರೀಡಿಂಗ್ನ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ಮತ್ತು ಕಾರ್ಡ್ಸ್ ಕೂಡ ಚಾರ್ಟ್ ಕೂಡ ನನ್ನ ಹತ್ರ ಇದೆ. ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಕ್ವೀನ್ ಆಫ್ ಸಾರ್ಡ್ಸ್ ಬಂದಿದೆ, ಸೆಕೆಂಡ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಚಾರ್ಟಲ್ಲೂ ಕೂಡ ಕೆರಿಯರ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಶನಿ ವಕ್ರಿ ಆಗಿರೋದ್ರಿಂದ ಮೇ ಬಿ ಜುಲೈ 27ಗೆ ಶನಿ ವಕ್ರಿ ಆಗ್ತಾನೆ ಈ ಮಂತಲ್ಲಿ. ಸೊ ಅದಾದಮೇಲೆ ಬಿಸ್ನೆಸ್ ಇರಲಿ, ಜಾಬ್ ಇರಲಿ, ಎನಿಥಿಂಗ್ ಸ್ವಲ್ಪ ಏನು ಹೇಳ್ತೀವಿ ನಾವು, ಟೆಸ್ಟ್ ಅಂತ ಕರಿತೀವಿ ನೋಡಿ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಬೀಳೋ ಅಂಥ ಚಾನ್ಸಸ್ ಇದೆ. ಎನಿಥಿಂಗ್ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ನೀವು ನಿಮ್ಮನ್ನು ನೀವು ಸಾಬೀತು ಪಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳುತ್ತೆ ಕ್ವೀನ್ ಆಫ್ ಸೋರ್ಟ್ಸ್ ಮತ್ತು 2 ಆಫ್ ಪೆಂಟಿಕಲ್ಸ್ ಕಾರ್ಡ್ ಇರೋದ್ರಿಂದ. ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ರೀಲೊಕೇಶನ್, ಚೇಂಜ್ ಇನ್ ಹೋಮ್ ಅಂತ ಹೇಳುತ್ತೆ. ಬಾಡಿಗೆ ಮನೆ ಇರ್ಬೋದು, ಟ್ರಾವೆಲ್ ಮಾಡ್ಬೋದು. ಸೊ ಏನೋ ಒಂದು ಕೆಲಸ ಲಾಂಗ್ ಟೈಮಿಂದ ಮಾಡ್ತಾ ಇರೋವಂಥ ಕೆಲಸ ಮುಗಿಯೋ ಟೈಮ್ ಅಂತಲೂ ನಾನು ಹೇಳ್ತೀನಿ. ಫಿಕ್ಸಿಂಗ್ ಸಮಥಿಂಗ್ ಅಂತಲೂ ಹೇಳ್ಬೋದು. ಡೂಯಿಂಗ್ ವಾಟ್ ಎವರ್ ಮೇಕ್ಸ್ ಯು ಹ್ಯಾಪಿ ಅಂತ ಹೇಳ್ತೀವಲ್ವ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದೆ, ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಕೇರ್ ಮಾಡಿದೆ, ಯಾವುದು ನಿಮಗೆ ಏನು ಹೇಳ್ತೀವಿ ಕರೆಕ್ಟಾಗಿರುತ್ತೋ ಅದನ್ನು ಮಾಡೋದು. ತುಂಬ ಜನ ಲೋನ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಹೋಮ್ ಲೋನ್ ಆಗಿರ್ಬೋದು, ಸಮಥಿಂಗ್ ಈ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿಗಳಾಗಿರ್ಬೋದು. ಕೆಲವ್ರಿಗೆ ಆ ಥರ ಲೋನ್ಸ್ ಎಲ್ಲ ರಿಲೀಸ್ ಆಗೋ ಟೈಮ್ ಅಂತ ಹೇಳ್ತೀವಿ ನಾವು. ಪೇಷನ್ಸ್, ಈಗೋ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೆಲವ್ರಿಗೆ ಹೀಲ್ ಆಗೋವಂಥ ಟೈಮ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಫೋರ್ತ್ ಕಾರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ, ಫಿಫ್ತ್ ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಚಾರೆಟ್ ಕಾರ್ಡ್ ಈಸ್ ಆಲ್ವೇಸ್ ಬೈಯಿಂಗ್ ಹೋಮ್ ಇರ್ಬೋದು, ಬೈಯಿಂಗ್ ವೆಹಿಕಲ್ ಅಂತ ಹೇಳ್ತೀವಿ, ಏನಾದರೂ ಖರೀದಿ ಮಾಡುವಂಥ ಕಾರ್ಡ್ ಅಂತ ಹೇಳ್ತೀವಿ. ಚಾರೆಟ್ ಈಸ್ ಆಲ್ಸೋ ರೀಲೊಕೇಶನ್ ಕಾರ್ಡ್ ಅಂತ ಹೇಳ್ತೀವಿ, ಟ್ರಾವ್ಲಿಂಗ್ ಅಂತ ಹೇಳ್ತೀವಿ. ಪೇಜ್ ಆಫ್ ಕಪ್ಸ್ ಕಾರ್ಡ್ ಏನಂದರೆ, ನಾನು ಓಪನ್ ಆಗಿದ್ದೀನಿ, ಮೈ ಹಾರ್ಟ್ ಈಸ್ ಓಪನ್, ನಾನು ರಿಸೀವ್ ಮಾಡ್ಕೊಳ್ತೀನಿ ಗುಡ್ ಎನರ್ಜಿನ ಅಂತ ಹೇಳ್ಬೋದು. ಅಥವಾ ಯಾರಿಗಾದ್ರೂ ನೀವು ಪ್ರಪೋಸ್ ಮಾಡಿ ವೇಟ್ ಮಾಡ್ತಾ ಇರೋ ಕಾರ್ಡ್ ಅಂತಲೂ ಹೇಳ್ಬೋದು. ಲೈಕ್ ರೀಕನ್ಸಿಲೇಷನ್ಗೂ ವೇಟಿಂಗ್ ಅಂತ ಇದ್ದರೆ ಪೇಜ್ ಆಫ್ ಕಪ್ಸ್ ಕಾರ್ಡ್ ಅಂತ ಹೇಳ್ತೀವಿ. ಪೇಂಟಿಂಗ್ ಯುವರ್ ಓನ್ ರಿಯಾಲಿಟಿ ಅಂತಲೂ ನಾವು. ಸಿಕ್ಸ್ತ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಡಾಕ್ಯುಮೆಂಟೇಷನ್ ಅಂತ ಹೇಳ್ತೀವಿ. ಯಾವುದಾದ್ರೂ ಜಾಬಿಗೆ ಅಪ್ಲೈ ಮಾಡ್ತಾ ಇರ್ಬೋದು, ಪೇಪರ್ ವರ್ಕ್ ಅಂತ ಹೇಳ್ತೀವಿ. ಈ ಫೈಲ್ಸ್ ಏನಾದರೂ ವೆರಿಫಿಕೇಷನ್ ಅಂತಲೂ ಕರಿಬೋದು, ಪಾಸ್ಪೋರ್ಟ್, ವೀಸಾ ಆ ಥರ ವೆರಿಫಿಕೇಷನ್, ಅಥವಾ ಮನೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದ್ದೆ, ಲೋನ್ಗೆ ಅಪ್ಲೈ ಮಾಡೋವಂಥ ಟೈಮು ಆಲ್ರೆಡಿ ಅಪ್ಲೈ ಮಾಡಿದರೆ ಅದು ರಿಲೀಸ್ ಆಗೋವಂಥ ಟೈಮ್ ಕೂಡ ಇದೆ ಅಂತ ಹೇಳ್ತೀನಿ ನಾನು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಎವ್ರಿಥಿಂಗ್ ಸಿಚುವೇಶನ್ ಏನಂದರೆ ಪಾಸಿಬಲಿ ನೀವು ಎವ್ರಿಥಿಂಗ್ ಮಾಡಬೇಕಾಗುತ್ತೆ. ಕೆಲವರು ಯಾವುದಾದ್ರೂ ಒಂದು ಸಿಚುವೇಷನಲ್ಲಿದ್ದರೆ ವಿ ಹ್ಯಾವ್ ಟು ಗಿವ್ 100% ಅಂತ ಹೇಳ್ತೀವಿ. ಎಲ್ಲೋ 1% ನಾನು ಬಿಟ್ಟಿದ್ದೀನಿ ಅಂತ ಹೇಳಿದರೆ ಆ 1% ನಿಮಗೆ 99% ಮಾಡಿರೋ ಕೆಲಸಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ನಾನು. ನೆಕ್ಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ಆದಮೇಲೆ ದೇರ್ ಈಸ್ ಎ ಟವರ್ ಕಾರ್ಡ್. ಶೆಡ್ಡಿಂಗ್ ಯುವರ್ ಸ್ಕಿನ್ ಅಂತ ಹೇಳ್ತೀವಿ, ಓಲ್ಡ್ ಸ್ಕಿನ್ನ ಶೆಡ್ ಮಾಡೋದು. ಇಟ್ಸ್ ಎ ಟ್ರಾನ್ಸ್ಫರ್ಮೇಷನ್ ಟೈಮ್ ಅಂತ ಹೇಳ್ತೀವಿ. ಮುಂಚಿನ ಥರ ಇರಲ್ಲ, ಸಮಥಿಂಗ್ ವಿಲ್ ಚೇಂಜ್ ಇನ್ ಯುವರ್ ಲೈಫ್ ಅಂತ ಕರಿತೀನಿ. ಚಾರ್ಟಲ್ಲಿ ನೋಡಿದರೂ ಸಡನ್ನಾಗಿ ಏನೋ ಸಮಥಿಂಗ್ ಈಸ್ ಚೇಂಜ್ ಅಂತ ಹೇಳ್ತೀವಿ ನಾವು. ಜಾಯಿಂಟ್ ಪೇನ್ ಆಗ್ಬೋದು ನಿಮಗೆ, ಹೆಲ್ತ್ ಇಶ್ಯೂಸಲ್ಲಿ ಹೇಳೋದಾದರೆ. ಡೀಪ್ ಡ್ರೀಮ್ಸ್ ಅಂತ ಕರಿತೀವಿ. ಕೆಲವೊಂದು ಕನಸುಗಳು ಬೀಳ್ಬೋದು ನಿಮಗೆ. ಡ್ರೀಮ್ಸ್ ಯಾವ ಥರ ಏನು ಅಂತ ಅರ್ಥ ಆಗದೆ ಇರ್ಬೋದು, ಬಟ್ ಸ್ಟಿಲ್ ವಿಯರ್ಡ್ ಡ್ರೀಮ್ ಅಂತನಾದರೂ ಅಂದ್ಕೊಳ್ಳಿ. ಸಮಥಿಂಗ್ ಮೆಸೇಜಸ್ ವಿಲ್ ಕಮ್ ಅಂತ ಹೇಳ್ತೀನಿ ನಾನು. ಆಲ್ರೆಡಿ ಹೇಳಿದ್ದೀನಿ, ಜುಲೈ 27 ಆದಮೇಲೆ ನೀವು ಆಲ್ಮೋಸ್ಟ್ ಅಕ್ಟೋಬರ್ 11ವರೆಗೂ ಬಿ ಕೇರ್ಫುಲ್ ಅಂತ ಹೇಳ್ತೀವಿ ನಾವು. ಶನಿ ವಕ್ರಿ ಆಗೋದ್ರಿಂದ ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿರಲಿ, ಇನ್ನು ಲವ್ ಲೈಫಲ್ಲಾಗಿರಲಿ, ಅನುಮಾನಗಳು ಸೊ ಅದಕ್ಕೆ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಎಲ್ಲದಕ್ಕೂ ಬ್ಲೇಮ್ ನಿಮ್ಮ ಮೇಲೆ ಬರ್ಬೋದು. ಇನ್ನು ರಿಲೇಷನ್ಶಿಪ್ಪಲ್ಲೂ ಹೇಳ್ತೀನಿ ನಾನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕನ್ಫ್ಲಿಕ್ಟ್ಸ್ ಆಗ್ಬೋದು ಅಂತ ಹೇಳ್ತೀನಿ.
ಇಲ್ಲಿ ಏನು ಹೇಳ್ತಾರೆ ಚಾರ್ಟಲ್ಲಿ ನಾವು ಮೇನಾಗಿ ಶನಿ ವಕ್ರಿ ಆಗ್ತಿರೋದು ಅಲ್ಲದೆ ಗುರು ಕೂಡ ನಿಮಗೆ ರೆಟ್ರೋಗ್ರೇಟ್ ಆಗಿದ್ದಾನೆ ಜೂನ್ 2 ಅಂತ ಹೇಳ್ತೀವಿ. ಇನ್ನೊವನು ಲೈಕ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಅಂದ್ಕೊಂಡಿರೋದು ಅಂದ್ಕೊಂಡಿರೋ ಥರ ಆಗಲ್ಲ. ಸಡನ್ನಾಗಿ ಶಾಕಿಂಗ್ ಅಂತ ಅನ್ನಿಸ್ಬೋದು ನಿಮಗೆ. ಸಮಥಿಂಗ್ ಈಗೋ ಕ್ಲ್ಯಾಶಸ್ ಅಂತ ಹೇಳ್ತೀವಿ, ಪೇಷನ್ಸ್ ಇಲ್ಲದೆ ಇರೋದಾಗ್ಬೋದು, ಈಗ ಮೂಗ್ ಮೇಲೆ ಕೋಪ ಅಂತ ಕರಿತೀವಿ. ಏನು ಹೇಳ್ತಾರೆ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ರನ್ ಯುವರ್ ರಿಯಾಲಿಟಿ, ಪೇಂಟ್ ಯುವರ್ ರಿಯಾಲಿಟಿ ಯುವರ್ ಓನ್ ಹ್ಯಾಂಡ್ಸ್ ಅಂತಲೂ ಕರಿತೀವಿ. ಸೊ ಇನ್ ಕೇಸ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.